ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿರಾಯಿಂದ KN ಕಾರ್ ಗ್ಯಾರೇಜಿಂದ ನಾಜಿಮ್ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ಹತ್ರ ಒಂದು ಸ್ವಿಫ್ಟ್ ಬಂದಿದೆ, 2016 ಮಾಡಲ್ ಡೀಸೆಲ್ ಗಾಡಿ. ತುಮಕೂರಿಂದ ಬಂದಿದೆ. ಭಾಳ ದಿವಸದಿಂದ ವೇಟ್ ಮಾಡಿ ನಮ್ಮ ಹತ್ರ ಗಾಡಿ ಕಳಿಸಿದ್ದಾರೆ. 1 ಲಕ್ಷ ಗಾಡಿ ಓಡಿತೆ ಶೋರೂಮಿಂದ. ಅವಾಗವರೆಗೂ ಶೋರೂಮಿಂದನೇ ಸರ್ವಿಸ್ ಮಾಡಿರೋದು. ಫೈನಲಿ ಸರ್ ನೀವು ಮಾಡಿ 1 ಲಕ್ಷ ಓಡಿತೆ ಅಂತ ನಮ್ಮ ಹತ್ರ ಗಾಡಿ ತೊಗೊಂಡು ಬಂದಿದ್ದಾರೆ ಸ್ವಿಫ್ಟ್. ಏನೇನು ಕಂಪ್ಲೇಂಟ್ ಇದೆ, ಕರೆಕ್ಟಾಗಿ ಏನೇನು ಫಾಲ್ಟ್ ಇದೆ, ಯಾವುದಕ್ಕೋಸ್ಕರ ಮಾಡಬೇಕು, 1 ಲಕ್ಷ ಆಗಿದ್ಮೇಲೆ ಫುಲ್ ಸರ್ವಿಸ್ ಅನ್ನೋದು ಯಾವುದಕ್ಕೋಸ್ಕರ, 1 ಲಕ್ಷ ಓಡಿದ್ಮೇಲೆ ಫುಲ್ ಸರ್ವಿಸ್ ಮಾಡಬೇಕು ಅಂತಾರಲ್ಲ, ಯಾವ ಥರ ಸರ್ವಿಸ್ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು ನೀವು. 1 ಲಕ್ಷ ಚಿಲ್ಲರೆ ಗಾಡಿ ಓಡಿತೆ. 1 ಲಕ್ಷ ಚಿಲ್ಲರೆ ಗಾಡಿ ಓಡಿತೆ. ಇದಕ್ಕೆ ಏನೇನು ಮಾಡಬೇಕು 1 ಲಕ್ಷ ಆಗಿದ್ಮೇಲೆ ಅಂದರೆ ಇದೆಲ್ಲ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ನೋಡಿ ಏನು ಕಂಡೀಷನ್ ಇದೆ ಇಂಜಿನ್ ಹತ್ರ. ನೋಡಿ ಲೀಕೇಜ್ಗಳು, ಇಂಟರ್ಕೂಲರ್ ಹತ್ರ ಲೀಕೇಜ್, ಆಮೇಲೆ ಮಿನಿಫೋಲ್ಡ್ ಹತ್ರ ಲೀಕೇಜ್, ಡೀಸೆಲ್ ಫಿಲ್ಟ್ರ್ ಹತ್ರ ಲೀಕೇಜ್, ಸ್ವಲ್ಪ ಲೀಕೇಜ್ ಇದೆ. ಯಾಕಂದರೆ ಏನು ಮೇಂಟೈನ್ ಮಾಡಿದ್ರು 1 ಲಕ್ಷ ಆಗಿದ್ಮೇಲೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಇಂಜಿನ್ ಒಳಗಡೆ. ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ವಾಟರ್ ಸರ್ವಿಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಇಂಜಿನ್ ಎಲ್ಲ ಕ್ಲೀನಾಗಿರಬೇಕು, ಕೆಲಸ ಮಾಡಿದ್ಮೇಲೆ ಕ್ಲೀನಾಗಿರಬೇಕು. ಸುಮ್ಮನೆ ಹೋಗೋದು ಬಿಚ್ಚೋದು ಅದು ಸರಿ ಕಾಣಲ್ಲ ಅದು. ಅದಕ್ಕೆ ಫಸ್ಟ್ ಕ್ಲೀನಾಗಿ ಸರ್ವಿಸ್ ಮಾಡ್ಕೊಡೋಣ. ಎಲ್ಲ ಎಲ್ಲೆಲ್ಲಿ ಲೀಕೇಜ್ ಇದೆ ನೋಡ್ಕೊಂಡಿದ್ದೀವಿ. ಇವಾಗೇನು ಟೆನ್ಷನ್ ಇಲ್ಲ, ಕ್ಲೀನಾಗಿ ನೀಟಾಗಿ ಕೆಲಸ ಆಗುತ್ತೆ ಅಂತ ಫುಲ್ ಸರ್ವಿಸ್ ಮಾಡ್ತಾಯಿದ್ದೀವಿ. ಇಂಜಿನ್ ಎಲ್ಲ ಲೀಕೇಜ್ಗಳು ಇರುತ್ತಲ್ಲ ಆ ಕಡೆ, ಡೀಸೆಲ್ ಫಿಲ್ಟ್ರ್ ಹತ್ರ, ಚಾಸಿ ಹತ್ರ. ಯಾಕಂದರೆ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವಿ, ಏನಾನ ಮಳ್ಳು ಬೀಳುತ್ತೆ, ಆಮೇಲೆ ಗಲೀಜು ಕಾಣುತ್ತೆ ಕೆಲಸ ಮಾಡೋಕ್ಕೆ. ಅದಕ್ಕೆ ಅದಕ್ಕೋಸ್ಕರ ಕ್ಲೀನಾಗಿ ಸರ್ವಿಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಯಾವ ಥರ ಸರ್ವಿಸ್ ಆಗ್ತೈತೆ ಅಂತ. ಯಾಕಂದರೆ ಇವಾಗ ಸುಮ್ಮನೆ ನಾವು ಕ್ಲೀನಾಗಿ ಇದು ಮಾಡಿಲ್ಲ ಅಂದರೆ ಅದು ಸರಿ ಕಾಣಲ್ಲ ಅದು. ಅದಕ್ಕೆ ಫಸ್ಟೇ ಕ್ಲೀನಾಗಿ ಸರ್ವಿಸ್ ಮಾಡಿ ಇಂಜಿನ್ ಜಸ್ಟ್ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟರದ್ದೆಲ್ಲ ಪಾರ್ಟ್ಸ್ಗಳು ಕ್ಲೀನಾಗಿರಬೇಕು. ಅವಾಗಲೇ ಎಲ್ಲ ಪ್ರೊಸೆಸ್ ಗೊತ್ತಾಗೋದು, ಕ್ಲೀನಾಗೆ ಏನೇನು ಮಾಡಬೇಕು ಅಂತ ಅವಾಗಲೇ ಗೊತ್ತಾಗೋದು. ನೋಡಿ ಎಲ್ಲ ಸರ್ವಿಸ್ ಆಗಿದ್ಮೇಲೆ ಎಷ್ಟು ಕ್ಲೀನಾಗಿ ಕಾಣ್ತೈತೆ ಅಂದರೆ ಇವಾಗ ನಮಗೂ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ಇರುತ್ತೆ. ಎಷ್ಟು ಕ್ಲೀನ್ ಆಗೈತಲ್ಲ, ಕ್ಲೀನಾಗಿ ಕೆಲಸ ಮಾಡೋಣ, ಕೈ ಗಲೀಜಾಗಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇಂಜಿನ್ ಲೂಮ್ ಐತಲ್ಲ, ಇದೆಲ್ಲ ಕ್ಲೀನಾಗೆ ವಾಟರ್ ಸರ್ವಿಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಬಿಚ್ಚೋ ಟೈಮಲ್ಲಿ ತೊಂದರೆ ಆಗ್ಬಾರ್ದು ಅಂತ. ನಡೀರಿ ಒಂದೇ ಏನೇನು ಫಾಲ್ಟ್ ಇದೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ಟೀರಿಂಗ್ ಬಾಕ್ಸಿಂದು ಎಂಡ್ಸ್, ಆಮೇಲೆ ಬಾಲ್ ಜಾಯಿಂಟ್ ಎಲ್ಲ ಯಾವ ಥರ ಆಗಿದೆ ಅಂದರೆ, ಆಮೇಲೆ ಆರಾಮಿಂದು ಬುಷನ್ನು ಕಿರಾಕಾಗಿದೆ, ಆಮೇಲೆ ಒಂದು ಸ್ವಲ್ಪ ಲೀಕೇಜ್ಗಳು ಇದೆ, ಆಮೇಲೆ ಶಾಕ್ ಅಬ್ಸರ್ವ್ ಪ್ರಾಬ್ಲಮ್ ಇದೆ, ಶಬ್ದ ಬರ್ತಿದೆ. ಅದಕ್ಕೆ ಬಿಚ್ಕೊಂಡು ಅದನ್ನು ನೋಡೋಣ. ಆಮೇಲೆ ಲಿಂಕ್ ರಾಡೂ ಫುಲ್ ಶೇಕ್ ಇದೆ. ನೋಡಿ ಯಾವ ಥರ ಆಗಿದೆ ಅಂದರೆ ಎಲ್ಲ ಬೂಟೆಲ್ಲ ಹರಿದೋಗಿದೆ, ವೀಕ್ ಆಗಿದೆ ಆಲ್ರೆಡಿ. ನೋಡಿ ಈ ಸೈಡೂ ಎಲ್ಲ ಬಿಚ್ಕೊಂಡಿದ್ದೀವಿ, ಆ ಸೈಡೂ ನೋಡ್ಕೊಳ್ಳೋಣ. ಆ ಸೈಡೂ ಆಲ್ಮೋಸ್ಟ್ ಎಲ್ಲ ಬಿಚ್ಕೊಂಡಿದ್ದೀವಿ. ಶಾಕ್ ಅಬ್ಸರ್ವ್, ಆರಾಮ್ಗಳು ಅದೆಲ್ಲ ಬಿಚ್ಕೊಳ್ಬೇಕು ಇವಾಗ. ಆ ಕಡೆದೂ ಬಿಚ್ಕೊಂಡಿದ್ದೀವಿ. ನೋಡಿ ಶಾಕ್ ಅಬ್ಸರ್ವ್ ಎಲ್ಲ ಈ ಕಡೆ ಸೈಡ್ ಲೆಫ್ಟ್ ಸೈಡೂ ಬಿಚ್ಚಿದ್ದೀವಿ ಶಾಕ್ ಅಬ್ಸರ್ವ್. ನೋಡ್ಬೋದು ನೀವು ಗಾಡಿ. ಆಮೇಲೆ ಶಾಕ್ ಅಬ್ಸರ್ವ್ ಚೆನ್ನಾಗಿದೆ ಇಲ್ಲ ಹೆಂಗೆ ಗೊತ್ತಾಗೋದು ಅಂದರೆ ನೋಡಿ ಈ ಪುಲ್ಲರ್ ಇದೆ ನೋಡಿ, ಇದು ಬರೀ ಸ್ಪ್ರಿಂಗ್ ಪ್ರೆಸ್ ಮಾಡೋಕ್ಕೆ ಸ್ಪೆಷಲ್ ಟೂಲ್ಸ್ ಇದು. ನೋಡಿ ಈ ಪುಲ್ಲರ್ಗೋಸ್ಕರ ನಾವು ಈ ಸ್ಪ್ರಿಂಗ್ ಅದು ಕ್ಲೀನಾಗಿ ಪ್ರೆಸ್ಸಿಂಗ್ ಮಾಡಿಕೊಂಡು ಆಮೇಲೆ ಎಲ್ಲ ಬಿಚ್ಕೊಂಡ್ರೆ ಅದು ಕ್ಲೀನಾಗಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಏನು ಶಾಕ್ ಅಬ್ಸರ್ವ್ ಶಬ್ದ ಬರ್ತೈತೆ ಇಲ್ಲ ಅಂದರೆ ಮೇಲ್ಗಡೆ ಮೌಂಟೇನ್ ಆಗಿ ಶಬ್ದ ಬರ್ತೈತೆ ಅಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ. ನೋಡಿ ನಾವು ಒಂದು ಪುಲ್ಲರ್ ತರಿಸ್ಕೊಂಡಿದ್ದೀವಿ, ಅದರಲ್ಲಿ ಬಿಚ್ಕೊಂಡಿದ್ರೆ ಶಾಕ್ ಅಬ್ಸರ್ವಿಂದು ಸೀಲ್, ಅದು ಪಂಪ್ ಇರುತ್ತಲ್ಲ, ಪಂಪಿಗೆ ಏನಾನ ಸೀಸ್ ಆಗಿರ್ಬೋದು, ಅದು ಧೂಲ್ ಏನಿದ್ರು ಚೆಕ್ ಮಾಡ್ಬೋದು ಅಂತ ಈ ಥರ ಪುಲ್ಲರ್ ತರಿಸ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ನೋಡಿ ಶಾಕ್ ಅಬ್ಸರ್ವ್ ಸ್ಪ್ರಿಂಗ್ ಎಲ್ಲ ತೆಗಿಬೇಕು ಇದರಲ್ಲಿ. ಈ ಪುಲ್ಲರ್ ಇದ್ದರೆ ಅದು ಸ್ಪ್ರಿಂಗ್ ಎಲ್ಲ ತೆಗಿಬೋದು, ಇಲ್ಲಾಂದರೆ ಆ ಥರ ತೆಗೆದಿದ್ರೆ ಡೇಂಜರ್ ಆಗುತ್ತೆ. ಅದಕ್ಕೆ ಪುಲ್ಲರ್ ಹಾಕಿನ ತೆಗಿಬೇಕು. ಅದಕ್ಕೆ ತರಿಸ್ಕೊಂಡಿದ್ದೀವಿ. ನೋಡಿ ಇವಾಗ ಬಿಚ್ಚಿದ್ದೀವಿ. ಏನು ಪಂಪಿಂದು ಆಯಿಲ್ ಸೀಲಿಂದು ಏನು ಫಾಲ್ಟ್ ಇಲ್ಲ ಇದರಲ್ಲಿ. ಶಾಕ್ ಅಬ್ಸರ್ವ್ 100% ಏನು ಫಾಲ್ಟ್ ಇಲ್ಲ. ನೋಡಿ ಈ ಥರ ಪುಷಿಂಗ್ ಮಾಡಿದರೆ ನೋಡಿ ಹಿಂಗೆ ಹತ್ರ ನಿಧಾನಕ್ಕೆ ಎತ್ತುತ್ತೆ. ನೋಡಿ ಫ್ರಂಟ್ ಶಾಕ್ ಅಬ್ಸರ್ವಲ್ಲಿ ಆ ಥರ ಇದ್ದರೆ ಏನಿಲ್ಲ, ಇನ್ನು 70% ಶಾಕ್ ಅಬ್ಸರ್ವ್ ಚೆನ್ನಾಗಿದೆ ಅಂತ ಅರ್ಥ ಅದು. ನೋಡಿ ಎಷ್ಟು ಕ್ಲೀನಾಗಿದೆ, ಕ್ಲಿಯರೆನ್ಸೂ ಚೆನ್ನಾಗಿದೆ. 1 ಲಕ್ಷ ಓಡಿದ್ರೂ ಶೋರೂಮಿಂದ ಶಾಕ್ ಅಬ್ಸರ್ವ್ ಚೆನ್ನಾಗಿದೆ. ನಾವು ಎರಡೂ ಪ್ರೆಸ್ ಮಾಡಿದ್ದೀವಿ. ನೋಡಿ ಮಾಡಿ
ಬಿಟ್ರೂ ಏನಿಲ್ಲ. ಇಷ್ಟಿದ್ರೆ ಏನೂ ಭಾಳ ದೊಡ್ಡ ಪ್ರಾಬ್ಲಮ್ ಅಲ್ಲ ಅದು. ನೋಡಿ ಮುಂದೆಯಿಂದ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದಕ್ಕೆ ಬರೀ ಮೇಲುಗಡೆ ಲಬ್ಬರ್ ಹಾಕಿದರೆ ಸಾಕು. ಅದು ಲಬ್ಬರನ್ನು ತೋರಿಸ್ತೀನಿ. ಆಮೇಲೆ ಬಂಪರ್ ಬಿಚ್ಕೊಂಡು ರೇಟ್ರನ್ನು ಚೆಕ್ ಮಾಡ್ಕೊಡೋಣ. ಸಬ್ಸಿಷನಿಂದು ಎಲ್ಲ ಐತಿ. ಇವಾಗ ಇಂಜಿನಿಗೆ ಸೇರಿರೋದು ಪಾರ್ಟ್ಸ್ಗಳು ಚೆಕ್ ಮಾಡ್ಕೊಡೋಣ. ನೋಡಿ ಇಂಟ್ರೂ ಕೂಲರ್ನಲ್ಲಿ ಎಷ್ಟು ಡಸ್ಟ್ ಇದೆ ಅಂತ, ಆಯಿಲ್ ಲೀಕೇಜ್ ಆಗಿ. ಆಯಿಲ್ ಲೀಕೇಜ್ ಯಾಕಾಗುತ್ತೆ ಅಂದರೆ ಅದು ಇಂಟ್ರೂ ಕೂಲರ್ನಲ್ಲಿ ಇವಾಗ ಇಂಜಿನ್ ಹೆಂಗೆ ಓಡುತ್ತೆ ಆ ಥರ ಒಂದು ಸ್ವಲ್ಪ ಆಯಿಲ್ ಬರುತ್ತೆ ಇಂಟ್ರೂ ಕೂಲರ್ ಒಳಗಡೆ. ಅದಕ್ಕೇನಾಗುತ್ತೆ, ಆ ಥರ ಗಲೀಜು ಕಾಣುತ್ತೆ. ಅದನ್ನು ಬಿಚ್ಕೊಂಡಿದ್ದೀವಿ. ಆಮೇಲೆ ರೇಟ್ರ್ ಮೇನ್ ಪೇಂಟ್ ಇಂಜಿನಿಗೆ ಒಂಥರ ಎದೆ ಇದ್ದಂಗೆ ಅದು ರೇಟ್ರ್, ಅದನ್ನು ಬಿಚ್ಕೊಂಡಿದ್ದೀವಿ. ಆಮೇಲೆ ಒಂದು ಕೂಲೆಂಟಿಂದು ಬಾಕ್ಸ್, ಇಂಟ್ರೂ ಕೂಲರ್, 2 ಶಾಕ್ ಅಬ್ಸರ್, ಎಂಡ್ಸ್, ಬಾಲ್ ಜಾಯಿಂಟ್, ಆಮೇಲೆ ಇಂಜಿನಿಂದು ಮಿನಿ ಫೋಲ್ಡ್, ಯಾಕಂದರೆ ಅದನ್ನು ಸರ್ವಿಸ್ ಮಾಡಬೇಕು ಫುಲ್ ಸರ್ವಿಸ್ ಅಂದರೆ. ನೋಡಿ ಇದೇ ಶಾಕ್ ಅಬ್ಸರಿಂದು ಲಬ್ಬರ್, ಬರೀ 10 ಫಾಲ್ಟ್ ಇದೆ. ಶಾಕ್ ಅಬ್ಸರ್ ಏನೆಲ್ಲ ಚೆನ್ನಾಗಿದೆ, ಬರೀ ಲಬ್ಬರ್ ಹಾಕಿದರೆ ಶಾಕ್ ಅಬ್ಸರ್ ಅದೇ ಇನ್ನೊಂದು 50,000-60,000ವರೆಗೂ ಓಡಿಸ್ಬೋದು. ನೋಡಿ ಇಷ್ಟೆಲ್ಲ ಐಟಮ್ ಬಿಚ್ಕೊಂಡಿದ್ದೀವಿ. ಬ್ಯಾಕಿಂದು ಬೀಮ್, ಆಮೇಲೆ ಬ್ಯಾಕ್ ಶಾಕ್ ಅಬ್ಸರ್ ಫುಲ್ ಡೆಡ್ ಆಗಿದೆ. ಬ್ಯಾಕಿಂದು ಬೀಮಿಂದು ಬುಷು ಡೆಡ್ ಆಗಿದೆ. ಎಲ್ಲ ಒಂದು ಕಡೆಯಿಂದ ಫುಲ್ ಡೌನ್ ಆಗಿದೆ ಎಲ್ಲ. ಅದಕ್ಕೆ ಇಷ್ಟೆಲ್ಲ ಐಟಮ್ ಬಿಚ್ಕೊಂಡಿದ್ದೀವಿ. ನೋಡಿ ಬೀಮ್ ಒಳಗಡೆ ಬುಷನ್ನು ನೋಡ್ಬೋದು, ಒಂಥರ ಹಾರ್ಡ್ನೆಸ್ ಆಗಿದೆ ಇದು. ಅದಕ್ಕೆ ಅದನ್ನು ಬಿಚ್ಕೊಂಡಿದ್ದೀವಿ. EGR ಬಿಚ್ಕೊಂಡಿದ್ದೀವಿ, ಮಿನಿ ಫೋಲ್ಡ್, ಆಮೇಲೆ ಮೇಲ್ಗಡೆದು ಒಂದು ಇಂಟ್ರೂ ಕೂಲರ್ದು ಪೈಪ್, ಕೆಳಗಡೆ ಪೈಪ್, ರೇಟ್ರ್, ಶಾಕ್ ಅಬ್ಸರ್ ಬ್ಯಾಕ್ ಸೈಡಿಂದು ಇಷ್ಟೆಲ್ಲ ಬಿಚ್ಕೊಂಡಿದ್ದೀವಿ. ಅಷ್ಟು ಎಲ್ಲ ಕೆಟ್ಟೋಗಿರೋದು ಐಟಮು ತೋರಿಸಿದ್ದೀವಿ. ಇವಾಗ ಕ್ಲೀನ್ ಮಾಡೋದು ಐಟಮು ತೋರಿಸೋಣ ನಿಮಗೆ. ನೋಡಿ ಮಿನಿ ಫೋಲ್ಡ್ ಎಲ್ಲ ಡೀಸೆಲಾಗಿ ವಾಶ್ ಆಗಿ, ನೀರಾಗೆ ವಾಶ್ ಆಗಿ ಎಲ್ಲ ಕ್ಲೀನಾಗಿ ಬಂದಿದೆ ನೋಡಿ. ಆಮೇಲೆ ಈ ಕುತ್ಕೊಳ್ಳೋ ಜಾಗನೂ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದೀವಿ ಅಂದರೆ, ಒಳಗಡೆ ವಾಲ್ನಲ್ಲಿ ಎಲ್ಲ ಕಾರ್ಬನ್ ಇರುತ್ತೆ. ಕ್ಲೀನಾಗಿ ಬ್ರಷ್ ಹಾಕಿ ಎಲ್ಲ ಕ್ಲೀನಾಗಿ ತಕ್ಕೊಂಡಿದ್ದೀವಿ. ಆಮೇಲೆ ರೇಟ್ರೂ ಪ್ರಾಬ್ಲಮ್ ಇತ್ತಲ್ಲ, ಅದೂ ರೇಟ್ರೂ ಪ್ರಾಬ್ಲಮ್ ಇತ್ತಲ್ಲ ನೋಡಿ. ಕೂಲೆಂಟ್ ಟ್ಯಾಂಕ್ ಇದು, ಅದೂ ಫುಲ್ ಕ್ಲೀನಾಗಿ ಆಗಿದೆ. ಆಮೇಲೆ ರೇಟ್ರ್ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂದರೆ ಒಂಥರ ಫುಲ್ ಹೊಸ ಥರ ಕಾಣ್ತಿದೆ, ಆ ಥರ ಎಷ್ಟು ಕ್ಲೀನಾಗಿದೆ. ಆಮೇಲೆ ಇಂಟ್ರೂ ಕೂಲರ್ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂದರೆ, ಜಾಸ್ತಿ ಡಸ್ಟ್ ಅದರಲ್ಲೇ ಇತ್ತು. ಆಯಿಲೆಲ್ಲ ತೆಗ್ದು ಕ್ಲೀನಾಗಿ ಎಲ್ಲ ಐಟಮ್ ಬಂದಿದೆ. ಅದಕ್ಕೆ ಸ್ಪ್ರಿಂಗ್ ಅದೆಲ್ಲ ಬೂಟ್ ಎಲ್ಲ ಡೀಸೆಲಾಗಿ ವಾಶ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಹೊಸ ಶಾಕ್ ಅಬ್ಸರ್ ಏನು ಆಗ್ತಾಯಿಲ್ಲ, ಬರೀ ಮೇಲ್ಗಡೆ ಮೌಂಟೇನ್ ಆಗ್ತಿರೋದು. ಅದಕ್ಕೆ ಶಾಕ್ ಅಬ್ಸರ್ ಎಲ್ಲ ಕ್ಲೀನಾಗಿ ವಾಷಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕ್ಲೀನಾಗಿ ಅಸೆಂಬಲ್ ಮಾಡಿ ನೋಡಿ, ಅದು ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ನೋಡಿ, ಎಲ್ಲ ಫಿಟ್ಟಿಂಗ್ ಶಾಕ್ ಅಬ್ಸರ್ ಈ ಥರ ಆಗುತ್ತೆ ಆಯಿತು. ಎಲ್ಲ ನೋಡಿ ಹೊಸ ಲಬ್ಬರ್ ಹಾಕ್ಕೊಂಡಿರೋದು, ಈ ಸೈಡೂ ಆ ಸೈಡೂ 2 ಸೈಡೂ ಹೊಸ ಮೌಂಟೇನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಆರಾಮ್, ಸ್ಟೀರಿಂಗ್ ಎಂಡ್ಸ್, ಬಾಲ್ ಜಾಯಿಂಟ್ ಅದೆಲ್ಲ ಫಿಟ್ಟಿಂಗ್ ಆಗ್ತೈತೆ. ಈ ಸೈಡಿಂದು ಲೆಫ್ಟ್ ಸೈಡಿಂದು ನೋಡಿ, ಆ ಸೈಡೂ ನೋಡ್ಕೊಳ್ಳೋಣ. ನೋಡಿ ಇದು ಶಾಕ್ ಅಬ್ಸರ್ ಲೆಫ್ಟ್ ಸೈಡಿಂದು ನೋಡಿ. ಈ ಸೈಡೂ ಆಲ್ಮೋಸ್ಟ್ ಎಲ್ಲ ಶಾಕ್ ಅಬ್ಸರ್, ಎಂಡ್ಸ್, ಬಾಲ್ ಜಾಯಿಂಟ್ ಎಲ್ಲ ಕ್ಲೀನಾಗೆ, ಲಿಂಕ್ ರಾಡ್ಗಳು ಎಲ್ಲ ಸಬ್ಸಿಷನ್ ಐಟಮ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಒಂದೊಂದೇ ಮಾಡ್ತಾಯಿದ್ದೀವಿ, ನೋಡ್ಬೋದು ನೀವು. ಆಮೇಲೆ ಬೀಮಿಂದು ಬುಷು ಅಂದ್ರಲ್ಲ, ಲೇತಿಗೆ ಕಳಿಸಿದ್ರು. ಅದು ಲೇತಿಗೆ ಕಳಿಸಿದ ಮೇಲೆ ತಗೊಂಡು ಬಂದಿದ್ದೀವಿ ನೋಡಿ. ಹೊಸ ಬುಷ್ ಆ ಕಡೆ ಲೆಫ್ಟ್ ರೈಟ್ 2 ಸೈಡೂ 2 ಬುಷನ್ನು ಲೇತಾಗಿ ಪ್ರೆಸ್ ಮಾಡಿದ್ದೀವಿ ನೋಡಿ. ಹಳೆ ಬುಷ್ಗಳು ಇದು, ಅದು ಅಲ್ಲಿ ಕುತ್ಕೊಳ್ಳೋದು. ಆಮೇಲೆ ಹೊಸ ಬ್ಯಾಕ್ ಸೈಡಿಂದು ಶಾಕ್ ಅಬ್ಸರೂ ಫುಲ್ ಪ್ರಾಬ್ಲಮ್ ಇತ್ತು, ನಡೆಯಲ್ಲ ಅದು. ಅದಕ್ಕೆ ಹೊಸ ಶಾಕ್ ಅಬ್ಸರ್ ಹಾಕಿದ್ದೀವಿ. ಹಳೇದು ರಿಂಗೆ ಕ್ಲೀನ್ ಮಾಡಿ ಹಾಕಿದ್ದೀವಿ. ಆಮೇಲೆ ಬೀಮಿಂದು ಬ್ಯಾಕ್ ಸೈಡಿಂದು ಬುಷ್ ಹಾಕಿದ್ದೀವಿ. ಬ್ಯಾಕ್ ಸೈಡಿಂದು ತಿರ್ಗಾ ಯಾವುದು ಕಂಪ್ಲೇಂಟ್ ಬರಬಾರ್ದು ಅಂತ ಆರಾಮಾಗಿ ತಿರ್ಗಾ ಒಂದು 50,000ವರೆಗೂ ಆ ಥರ ಕಂಪ್ಲೇಂಟ್ ಬರಬಾರ್ದು ಅದಕ್ಕೆ. ಆಮೇಲೆ ಮ್ಯಾಟೂ ಹಾಕಿದ್ದೀವಿ. ಆಮೇಲೆ ವೀಲ್ ಬೇರಿಂಗ್ ಒಂದು ಕಂಪ್ಲೇಂಟ್ ಇತ್ತು ಲೆಫ್ಟ್ ಸೈಡಿಂದು, ಅದಕ್ಕೆ ವೀಲ್ ಬೇರಿಂಗನ್ನು ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಆಮೇಲೆ 4 ಬಲ್ಪ್ ಹೋಗಿತ್ತು, ಹೆಡ್ಲೈಟ್ ಬಲ್ಪನ್ನು, ಆಮೇಲೆ ಫಾಗ್ ಲ್ಯಾಂಪಿಂದು 2 ಬಲ್ಪ್, ಆಮೇಲೆ ಒಂದು ಟಾಪ್ ಲೈಟ್ ವೈಟ್ ಮಾಮೂಲಿ ಇತ್ತು ಅದು, ಅದರಲ್ಲಿ ವೈಟ್ ಹಾಕೋಣ ಒಂದು ಸ್ವಲ್ಪ ಅಂತ ಚೇಂಜಸ್ ಮಾಡೋಣ ಅಂತ ವೈಟ್ ಲೈಟ್. ಆಮೇಲೆ ಡೀಸೆಲ್ ಫಿಲ್ಟ್ರ್ ಮೇನ್ ಇಂಪಾರ್ಟೆಂಟ್. ಈ ಗಾಡಿಯಾಗೆ ಡೀಸೆಲ್ ಫಿಲ್ಟ್ರನ್ನೇ ಪ್ರತಿ ಸರ್ವಿಸಿಗೆ ಚೇಂಜ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಪೇಪರಿಂದ ಬರೋದು ಅದೇನೋ ಜಾಸ್ತಿ ಬ್ಲಾಕ್ ಆಗಿದ್ರೆ ಬೇರೆ ಕಂಪ್ಲೇಂಟ್ ಶುರು ಆಗೋದು ಚಾನ್ಸಸ್ ಇರುತ್ತೆ ನೋಡಿ. ಫಿಲ್ಟ್ರೂ ಟೈಮ್ ಪರ್ ಟೈಮ್ ಕರೆಕ್ಟಾಗಿ ಚೇಂಜ್ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಕ್ಲೀನಾಗೇ ಇದೆ, ಅಷ್ಟೊಂದು ಎಷ್ಟಿಲ್ಲ. ಹೆಂಗನ ಇರಲಿ, ನಮ್ಮ ಹತ್ರ ಗಾಡಿ ಬಂದಿದೆ, ಅದು ಚೆನ್ನಾಗಿರಲಿ.
ಮೇನ್ ಇಂಪಾರ್ಟೆಂಟ್ ಚೀಸ್ ಇದು. ಅದಕ್ಕೆ ಒಂದು ಹೊಸಾನೇ ಫಿಟ್ ಮಾಡಿಬಿಡೋಣ ಅಂತ ತೆಗಿಬಿಡ್ತಾ ಇದ್ದೀವಿ. ನೋಡಿ ಒಳಗಡೆ ನೋಡ್ಬೋದು, ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ, ಆಗಿಬಿಡೋಣ ಅಂತ ಅದಕ್ಕೆ ಕ್ಲೀನಾಗಿ ಎಲ್ಲ ಬಾಡಿ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ವಿ ಡೀಸೆಲಾಗೆ. ಹೊಸ ಫಿಲ್ಟ್ರ್ ಇದು ನೋಡಿ, ಹೊಸ ಫಿಲ್ಟ್ರ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಅದಕ್ಕೆ ಹೊಸ ಡೀಸೆಲ್ ಫಿಲ್ಟ್ರ್ ಫಿಟ್ಟಿಂಗ್ ಮಾಡಿದ್ದೀವಿ. ಆಮೇಲೆ ಇಂಜಿನ್ ಆಯಿಲ್ ಎಲ್ಲ ಡೌನ್ ಮಾಡಿದರು. ಇಂಜಿನಾಗಿ ಇವಾಗ ಹೊಸ ಇಂಜಿನ್ ಆಯಿಲ್ ಹಾಕ್ತಾಯಿದ್ದೀವಿ, ನೋಡ್ಬೋದು ನೀವು. ಎಲ್ಲ ಕ್ಲೀನಾಗಿ ಆಮೇಲೆ ಗೇರ್ ಬಾಕ್ಸ್ ಟೈರ್ಗೆ ನಾವು ಇದು ಒಂದು ಮಿಷಿನ್ ಆಲ್ಟ್ರ್ ಮಾಡ್ಕೊಂಡಿರೋದು, ಗೇರ್ ಬಾಕ್ಸ್ ಆಯಿಲ್ ಹಾಕೋಕ್ಕೆ, ಇಲ್ಲಾಂದರೆ ಟೈಮ್ ಹಿಡಿಯುತ್ತೆ ಅಂತ ಮಿಷಿನಾಗೆ ಹಾಕ್ತಾಯಿದ್ದೀವಿ. ಆಮೇಲೆ ಕೂಲೆಂಟ್ ಎಲ್ಲ ಆಗಿದ್ಮೇಲೆ ಕೂಲೆಂಟನ್ನು 100% ಹಾಕಬೇಕು, 2 ಲೀಟ್ರ್ ಹಾಕಬೇಕು. ನಾವು 2 ಲೀಟ್ರ್ ಹಾಕ್ತಾಯಿದ್ದೀವಿ. ಆಮೇಲೆ ಎಲ್ಲ ಕೂಲೆಂಟೆಲ್ಲ ಇಟ್ಟು ಆಮೇಲೆ ಎಲ್ಲ ಆಗಿದ್ಮೇಲೆ ಫಸ್ಟ್ ಎಲ್ಲೂ ಟ್ರಯಲ್ ಹೋಗ್ದಂಗೆ ಫಸ್ಟ್ ಹೋಗಿ ವೀಲ್ ಅಲಾಜ್ಮೆಂಟ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಚೇಂಜಸ್ ಆಗಿರುತ್ತೆ ಸಕ್ಸೆಷನ್ ಮಾಡಿದ್ಮೇಲೆ. ಅದಕ್ಕೆ ದೂರ ಹೋಗಬಾರ್ದು, ಫಸ್ಟ್ ಹೋಗಿ ಎಷ್ಟು ಹತ್ರ ಇದೆ ಅಷ್ಟು ಹತ್ರ ಹೋಗಿ ವೀಲ್ ಅಲಾಜ್ಮೆಂಟ್ ಮಾಡಿಕೊಡ್ಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಅವರು ಅಲಾಜ್ಮೆಂಟ್ ಅವ್ರದ್ದು ಕೆಲಸ ನಡೀತಾ ಇದೆ. ಆಮೇಲೆ ನೋಡಿ ಎಲ್ಲ ಅಲಾಜ್ಮೆಂಟ್ ಎಲ್ಲ ಆಯಿತು, ಟ್ರಯಲೂ ಆಯಿತು. ಆಮೇಲೆ ಫೈನಲಿ ಏನು ಅಂದರೆ ಇಂಜಿನ್ ಲೂಮ್ ಐತಲ್ಲ ಕ್ಲೀನ್ ಮಾಡಬೇಕು. ನೋಡಿ ಈ ಥರ, ಯಾಕಂದರೆ ಎಷ್ಟೆಲ್ಲ ಕೆಲಸ ಮಾಡಿ ಅದು ಇಂಜಿನ್ ಬಾನೆಟ್ ಎದ್ದ ತಕ್ಷಣ ಕ್ಲೀನಾಗಿ ಕಾಣಲಿಲ್ಲ ಅಂದರೆ ಒಂಥರ ಅಸಹ್ಯ ಕಾಣುತ್ತೆ ಅದು. ಅದಕ್ಕೆಲ್ಲ ನಾವೇ ಕ್ಲೀನಾಗಿ ಅದು ಒಂದು ಸ್ವಲ್ಪ ವಾಷಿಂಗ್ ಮಾಡ್ತಾಯಿದ್ದೀವಿ. ಫುಲ್ ಎಲ್ಲ ಬ್ಲಾಕ್ ಆಗಿತ್ತು, ಅದು ಎಲ್ಲ ಉಜ್ಜಿ ಗಿಜ್ಜಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಆಮೇಲೆ ಮೇನ್ ಜಾಗದಲ್ಲಿ, ಯಾಕಂದರೆ ಸರ್ವಿಸ್ ಅವರು ಮಾಡಲ್ಲ ಈ ಜಾಗದಲ್ಲಿ, ಅದಕ್ಕೆ ನಾವೇ ಈ ಜಾಗದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಡೋಣ ಅವರಿಗೆ ಅಂತ. ನೋಡಿ ಎಲ್ಲ ಡೆಸ್ಟಿಗೆ ನೋಡಿ ಯಾವ ಥರ ಇದೆ. ಏನು ಇದು ಮಾಡಿದ್ರೂ ಉಜ್ಜೆ ಇದ್ರೂ ಹೋಗಲ್ಲ. ಅದಕ್ಕೆ ರಬ್ಬಿಂಗ್ ಪಾಲಿಸ್ ಅಂತ ಇರುತ್ತೆ, ರಬ್ಬಿಂಗ್ ಹಾಕಿ ಬ್ರಷ್ ಹಾಕಿ ಕ್ಲೀನ್ ಒಂದು ಸ್ವಲ್ಪ ಉಜ್ಜಿದ್ರೆ ಒಂದು ಸ್ವಲ್ಪ ಕ್ಲೀನ್ ಆಗ್ಬೋದು, 100% ಆಗ್ಬೋದು. ನಡೀರಿ ನೋಡೋಣ. ನೋಡಿ ನಮ್ಮ ಹುಡುಗರು ಹಾಕ್ತಾಯಿದ್ದಾರೆ, ಅಲ್ಲಿ ಒಂದು ಸ್ವಲ್ಪ ಸ್ಕ್ರಾಚ್ಗಳು ಇತ್ತು, ಅದಕ್ಕೆ ಒಂದು ಸ್ವಲ್ಪ ನಾವೇ ಮಾಡಿ ಹೆಲ್ಪ್ ಮಾಡಿ ಸರ್ವಿಸ್ ಅವ್ರಿಗೆ ಕೊಡ್ತಾಯಿದ್ದೀವಿ. ನೋಡಿ ಈ ಥರ ರಬ್ಬಿಂಗ್ ಹಾಕಿ ಒಂದು ಸ್ವಲ್ಪ ಬ್ರಷಾಗೆ, ಸಣ್ಣ ಬ್ರಷಾಗೆ ಉಜ್ತಾ ಇದ್ದೀವಿ, ಕ್ಲೀನಾಗಲಿ ಒಂದು ಸ್ವಲ್ಪ ಅಂತ. ಯಾಕಂದರೆ ನಾವು ಅವ್ರಿಗೂ ಹೇಳೋಂಗಿಲ್ಲ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣ್ತೈತೆ ಅಂದರೆ ನಮಗೆ ನೋಡಿ ಒಂಥರ ಖುಷಿ ಕಾಣ್ತು ಇದು. ನೋಡಿ ಇವಾಗ ಕಸ್ಟಮರ್ ತೊಗೊಂಡೋಗಿದ್ರು ಅವ್ರ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಅವರಿಗೆ ಯಾವ ಥರ ಕೆಲಸ ಆಗಿದೆ ಅಂತ. ನೋಡಿ ಇದೆಲ್ಲ ಸ್ಕ್ರಾಚ್ ಇತ್ತು, ಅಲ್ಲೇ ಬಂದು ಬೀಡಿಂಗ್ ಹತ್ರ ಎಲ್ಲ ಬ್ಲಾಕ್ ಥರ ಒಂಥರ ಸಾಯಕ್ಕೆ ಧೂಲ್ ಇತ್ತು ಅದು. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿದ್ವಿ. ನೋಡಿ ಎಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಬಿಟ್ರೆ ಕ್ಲೀನಾಗಿ ವಾಟರ್ ಸರ್ವಿಸ್ ಆಗುತ್ತೆ ಅಂತ. ನೋಡಿ ಫೈನಲಿ ಎಲ್ಲ ಆಗಿದ ಮೇಲೆ ನೋಡಿ ಯಾವ ಥರ ಕಾಣ್ತೈತೆ ಅಂದರೆ ಅವರು ತಿರ್ಗಾ ಕಸ್ಟಮರ್ ನೋಡಿದರೆ ಒಂಥರ ಖುಷಿ, ತಿರ್ಗಾ ನನ್ನ ಗಾಡಿ ಶೋರೂಮ್ ಥರನೇ ಇದೆ ಅಂತ ಫೀಲ್ ಮಾಡ್ಕೊಳ್ತಾರೆ. ಅದಕ್ಕೆ ಅಷ್ಟೇ ಕ್ಲೀನಾಗಿ ಕೆಲಸ ಮಾಡಿದ್ದೀವಿ. ಡೂಮ್ ಬಫಿಂಗ್ ಮಾಡಿ, ಯಾಕಂದರೆ ಲೈಟ್ ಫೋಕಸ್ ಬೀಳ್ತಾ ಇರಲಿಲ್ಲ, ಅದಕ್ಕೆ 2 ಸೈಡೂ ಬಫಿಂಗ್ ಮಾಡಿದ್ದೀವಿ. ಆಮೇಲೆ ರೈಟ್ ರೌಂಡ್ ಎಲ್ಲ ಫುಲ್ ವಾಷಿಂಗ್ ಮಾಡಿದ್ದೀವಿ. ನೋಡಿ ನೋಡ್ಬೋದು ನೀವು ಸೈಡಿಂದು. ಆಮೇಲೆ ಇದು ಒಂದು ಟೈಲ್ ಲ್ಯಾಂಪೂ ಪ್ರಾಬ್ಲಮ್ ಇತ್ತು, MGBದೇನೆ ಟೈಲ್ ಲ್ಯಾಂಪೇ ಹಾಕಿದ್ದೀವಿ ಬ್ಯಾಕ್ ಸೈಡು. ಆಮೇಲೆ ಮ್ಯಾಟೂ ಒಂದು ತೋರಿಸಿರಲ್ಲ, 2 ಮ್ಯಾಟೂ ಪ್ರಾಬ್ಲಮ್ ಇತ್ತು, ಮ್ಯಾಟೂ ಬ್ಯಾಕ್ ಸೈಡೂ ನೋಡ್ಬೋದು ಎಷ್ಟು ಕ್ಲೀನಾಗಿ ಆಗಿದೆ ಅಂದರೆ ಅಷ್ಟು ಕ್ಲೀನಾಗಿ ಕೆಲಸ ಆಗಿದೆ. ನಮಗೂ ಖುಷಿ ಆಗ್ತೈತೆ, ಕಸ್ಟಮರ್ಗೂ ಖುಷಿ ಆಗುತ್ತೆ, ಆ ಥರ ಕೆಲಸ ಮಾಡಿದ್ದೀವಿ. ಎಲ್ಲ ಒಳಗಡೆಗೆ ಸೀಟ್, ರೂಫಿಂಗ್ ಎಲ್ಲ ಕ್ಲೀನಾಗಿ ಕೆಲಸ ಆಗಿದೆ. ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂದರೆ ಹೇಳ್ಬಾರ್ದು, ಅಷ್ಟು ನೀಟಾಗಿದೆ. ಅಷ್ಟು ಹೇಳಿ ನೋಡಿ ಈ ಥರ ಸರ್ವಿಸ್ ಮಾಡ್ಕೊಳ್ಳಿ. 1 ಲಕ್ಷ ಹೋಗಿದ ಮೇಲೆ ನಿಮ್ಮ ಗಾಡಿ, ಆಮೇಲೆ ತಿರ್ಗಾ ಒಂದು 50,000ವರೆಗೂ ಏನೂ ಕಂಪ್ಲೇಂಟ್ ಬರೋಲ್ಲ. ನಮ್ಮ KN ಕಾರ್ ಗ್ಯಾರೇಜಿಗೆ ಒಂದು ಸತಿ ಗಾಡಿ ತೊಗೊಂಡು ಬರ್ರಿ, ನಿಮ್ಮದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ಟ್ರೈ ಮಾಡ್ಬೋದು. ಆ ಥರ ಕ್ಲೀನಾಗಿ ಕೆಲಸ ಆಗುತ್ತೆ. ವಿಡಿಯೋ ಏನಲ್ಲಿ ಏನು ಕೆಲಸ ನೋಡಿದ್ದೀರಾ ಅಷ್ಟು 100% ಆಗೇ ಆಗುತ್ತೆ. ಇನ್ನೂ ಜಾಸ್ತಿನೂ ಆಗ್ಬೋದು, ವಿಡಿಯೋನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಇನ್ನೂ ಜಾಸ್ತಿನೇ ಕೆಲಸ ಆಗಿರುತ್ತೆ, ಕಡಿಮೆ ಅಂತೂ ಆಗಲ್ಲ. ಅಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ವಿಡಿಯೋಗೆ ಫಾಲೋ ಮಾಡಿ, ಶೇರ್ ಮಾಡಿ.